ರಾಜ್ಯ ಸರ್ಕಾರಕ್ಕೆ ಮಕ್ಕಳಿಗೆ ಕೊಡುವಂತಹ ಬಿಸಿಯೂಟದಲ್ಲಿ ಯಾವ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ಅಂತಂದ್ರೆ ಮಕ್ಕಳ ಬಿಸಿ ಊಟದಲ್ಲಿ ಹುಳು ಪತ್ತೆ ಆಗಿದೆ. ಇನ್ನು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನೋಡಿ, ನಾವೇ ಬರಬೇಕಾಯಿತು ಎದ್ದೇಳಿಸೋದಕ್ಕೆ. ಹಳೆಲಿಂಗಾಪುರ ಶಾಲೆಯಲ್ಲಿರುವಂತಹ ಮಕ್ಕಳ ಬಿಸಿ ಊಟದಲ್ಲಿ ಈಗ ಹುಳು ಪತ್ತೆ ಆಗಿದೆ. ಶಾಲಾ ಪಡಿತರ ಧಾನ್ಯ ಸಂಗ್ರಹ ಮಾಡಿದ್ದಂತಹ ಗೋಡೌನ್ಗೆ ಡಿಸಿ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಆಹಾರ ಧಾನ್ಯವನ್ನ ಪರಿಶೀಲಿಸಿದ್ದಾರೆ. ಇನ್ನು ಯಾವುದೇ ಥರದ ಹುಳು ಮುಂದೆ ಕಾಣಿಸ್ಕೊಳ್ಬಾರ್ದು, ಕ್ರಮ ವಹಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅದೇ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ತಿನ್ನುವಂಥ ಊಟದಲ್ಲಿ ಈ ರೀತಿ ಹುಳ ಸಿಕ್ಕಿದ್ರೆ ಏನು ಮಾಡ್ತಾರೆ? ಪಕ್ಕಕ್ಕಿಟ್ಬಿಟ್ಟು ತಿಂತಾರಾ? ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾರೆ. ಬಟ್ ಮಕ್ಕಳು ತಿನ್ನುವಂಥ ಊಟವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇದು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಎಷ್ಟೋ ಜನ ಮಕ್ಕಳು ಪಾಪ ಎಷ್ಟು ಬಡತನದಲ್ಲಿ ಇರ್ತಾರೆ ಅಂತಂದರೆ ಶಾಲೆಗಳಲ್ಲಿ ವಿದ್ಯೆ ಜೊತೆ ಊಟ ಕೊಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಅಟೆಂಡ್ ಮಾಡ್ತಾರೆ. ದಾಖಲಾತಿ ಕೂಡ ಜಾಸ್ತಿ ಆಗುವುದು ಅದೇ ಕಾರಣಕ್ಕಾಗಿ. ಬಟ್ ಈಗ ನೋಡಿ, ಈ ರೀತಿಯಾದಂಥ ಕಳಪೆ ಆಹಾರ ಕೊಡೋದು ಯಾಕೆ? ಐ ಥಿಂಕ್ ಕೊಡದೇ ಇದ್ದಿದ್ರೇ ವಾಸಿ ಇರ್ತಿತ್ತೇನೋ. ಸರ್ಕಾರಿ ಮಕ್ಕಳ ಬಿಸಿಯೂಟ ಅಂತಂದರೆ ಅಷ್ಟು ಕೇರ್ಲೆಸ್ ಆಗಿದ್ರೆ ಅಧಿಕಾರಿಗಳಿಗೆ, ಮಾದರಿ ಶಾಲೆಯನ್ನು ಮಾಡ್ತೀವಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಷ್ಟು ತೆಗಿತೀವಿ ಅಷ್ಟು ತೆಗಿತೀವಿ ಅಂತ ರಾಜ್ಯ ಶಿಕ್ಷಣ ಇಲಾಖೆ ಹೇಳ್ಕೊಳ್ಳುತ್ತೆ. ಬಟ್ ಇರೋ ವ್ಯವಸ್ಥೆಯಲ್ಲೇ ಈ ರೀತಿಯಾಗಿ ಅವ್ಯವಸ್ಥೆ ಇದೆ ಅಂತಂದರೆ ಯಾರು ಜವಾಬ್ದಾರರು? ಯಾರು ಉತ್ತರ ಕೊಡಬೇಕು? ನ್ಯೂಸ್ ಫಸ್ಟ್ ಧ್ವನಿ ಆಯಿತು. ಆ್ಯಂಡ್ ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಬೆನ್ನಲ್ಲೇ ಈಗ ಡಿಸಿನೇ ಆ ಶಾಲೆಯ ಗೋಡೌನ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂಥ ಆಹಾರ ಸಾಮಗ್ರಿಗಳನ್ನು ಪರಿಶೀಲಿಸಿದ್ದಾರೆ. ಅಂದ್ರೆ ಇವು ಯೂಸ್ ಮಾಡಲ್ಲ ನಿಮ್ಗೆ? ಅವು ಚೆನ್ನಾಗಿರೋ ಹೊಟ್ಟೆ ಯೂಸ್ ಮಾಡ್ತಾರೆ. ಇವನ್ನ ಚೆಲ್ಬಿಡ್ತಾರನ? ನಿಮ್ಗೆ ಒಟ್ಟು ಅಲ್ಲ ಒಂದೇ ಈಗ ಸ್ವಚ್ಛ ಮಾಡಿದಾಗ ಅಷ್ಟೇ ಬರಲ್ಲ ಅವು? ಸ್ವಚ್ಛ ಮಾಡಿದಾಗ ಬರಲ್ಲ ಸರ್. ಯಾವಾಗ ಬಂದಿತ್ತಾ? ಊಟ ಮಾಡಿದ್ರೆ ಚೆಲ್ಲಿ ಊಟ ಚೆಲ್ಲಿದ್ರೇನ ಅದನ್ನು? ಇವ್ರೇನಂತಾರೆ ಮತ್ತೆ ಕೇಳಿದ್ರೆ ಕಮ್ಮಿ ಆಗ್ಯಾವ, ಈಗ ಬರಲ್ಲ ಅಷ್ಟೊಂದು. ಇಂಥದ್ರಲ್ಲಿ ಆಯ್ತು ತೆಗ್ದಾರೆ. ಇಂಥದ್ದು ಅಂದ್ರೆ 50% ವೇಸ್ಟ್ ವೇಸ್ಟ್ ರೀ. ಬಟ್ ಆದ್ರೂ ಇದ್ರೊಳಗೆ ಏನಾಗುತ್ತೆ ವೇಸ್ಟ್ ನೋಡ್ರಿ. ಇದಿಷ್ಟು ಆರಿಸಿ ದಿನ ತೆಗಿತಾರೆ ರೀ ಪಾಪ. ಅವರು ತುಂಬ ಕೆಲಸ ಮಾಡಿ. ಅಲ್ಲ, ಈ ನಿಮ್ಗೆ ಊಟದಾಗ ಬರ್ತೇನಪ್ಪ ಅದು ನುಸಿ ಬರ್ತೇನೆ ಹಂಗೆ? ಹಾಂ, ಹುಳ ನುಸಿ ಹುಳಿ ಬರ್ತದ ಊಟದಾಗ? ದಿನ ಬರ್ತಾವ? ಅಲ್ಲ, ಹಿಂಗೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಬರ್ತಾನ ಅಂತ ಕೇಳಿದೆ ನಾನು. ಇಂಥ ಇರ್ತಾವಲ್ಲ ಬರಂಗಿಲ್ಲ. ಅಲ್ಲ, ಕ್ಲೀನ್ ಮಾಡಿರ್ತಾರೆ ಅವ್ರು ತುಂಬಾ ಭಾಳ ಕಷ್ಟ. ಅಲ್ಲ, ಈಗ ಇದು ವೇಸ್ಟ್ ಏನು ಮೇಡಮ್? ಕಂಪ್ಲೀಟ್ ಇಷ್ಟು ಕಂಪ್ಲೀಟ್ ವೇಸ್ಟ್ ಸರ್. ಆರ್ಸಕ್ಕೆ ತೆಗಿ ಹಿಂಗೆ ಹಿಡ್ಕೊಂಡು ನಮ್ಮ ಸ್ವಲ್ಪ ಕೈ. ಇದು 50% ವೇಸ್ಟ್ ಹಂಗಂದ್ರೆ? 50% ವೇಸ್ಟ್. ಇದು ಸ್ವಲ್ಪ ನೀವು ಆಸನ ಮಾಡಿದ್ದೆ? ಸ್ವಲ್ಪ ಆಸ ಮಾಡಿದ್ವಿ ಸರ್. ಇದು ಗೋಧಿನ ತುಂಬ ಇದಾಗಿದೆ. ಅದು ಯಾವಾಗ ಒಂದ್ಸಲ ದಿವಸ ಬರೋದು ಸರ್. ತುಂಬ ಪಾಪ ಅವರು ಭಾಳ 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 ಇಷ್ಟ ಹುಷಾರಿದೆ, ಭಾಳ ಟ್ಯಾಲೆಂಟ್ ಪರ್ಸನ್. ಅದಕ್ಕೆ ಮೇಡಮ್ ಲೀಡರ್ ಮಾಡಿ ತೊಳೆದ ಮ್ಯಾಗ ಈ ಥರ ನುಚ್ಚು ಬಂತ್ರಿ. ಆದ್ರೂ ಇದು ಎಲ್ಲ ಅಷ್ಟು ಪೂರ್ಣ ಎಲ್ಲ ತೆಗೆದ್ರೇನೆ. ತೊಳೆದು ಎಲ್ಲ ತೆಗ್ದೈತ್ರಿ ಸರ್. ಇದು ತೊಳೆದಿದ್ದೆ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ಚೀಲ ತೊಳೆದ್ರಿ ಪಾಪ. ಅಲ್ಲ ಮೇಡಮ್,
ಹುಳ ತಿಂದಾಕ ನೋಡ್ರಿ.